ಮೊನ್ನೆ ಸಂಸತ್ನ ಮೇಲೆ ದಾಳಿ ಮಾಡಿದಂಥ ಆರೋಪಿಗಳಿಗೆ ಪಾಸ್ ಕೊಟ್ಟು ಸಂಸದ ಪ್ರತಾಪ್ ಸಿಂಹ ಪೇಚಿಗೆ ಸಿಲುಕಿದ್ದಾರೆ. ಸದ್ಯ ಅವರ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತವೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಫ್ಲೆಕ್ಸ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಒಂದನ್ನು ತೆರವುಗೊಳಿಸಿದರೆ ಮತ್ತೊಂದು ಫ್ಲೆಕ್ಸ್ ಹಾಕಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರನ್ನು ದೇಶದ್ರೋಹಿ ಅಂತ ಬಿಂಬಿಸುವಂಥ ಫ್ಲೆಕ್ಸ್ ಅನ್ನು ಮೈಸೂರಲ್ಲಿ ಹಾಕಲಾಗಿದೆ. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯ ಹಿಂದುಳಿದ ವರ್ಗದ ಜಾಗೃತಿ ವೇದಿಕೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂಘಟನೆಯ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರನ್ನು ಅಮಾನತು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೆಳಗ್ಗೆ ಒಂದು ಫ್ಲೆಕ್ಸ್ ಹಾಕಿದ್ರು, ಅದನ್ನ ಅನಂತರ ತೆರವುಗೊಳಿಸಲಾಯಿತು. ಆ ನಂತರ ಮತ್ತೊಂದು ಫ್ಲೆಕ್ಸ್ ಅನ್ನ ಮಧ್ಯಾಹ್ನದ ಹೊತ್ತಿಗೆ ಮತ್ತೊಂದು ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ. ಫ್ಲೆಕ್ಸ್ ನೋಡ್ತಾ ಇದ್ದೀರಿ. ಒಂದು ಕೈಯಲ್ಲಿ ಬಾಂಬು, ಮತ್ತೊಂದು ಕೈಯಲ್ಲಿ ಪಾಸು, ಜೊತೆಗೆ ಈ ತಾಲಿಬಾನ್ ಉಗ್ರರ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರ ಫೋಟೋವನ್ನ ಎಡಿಟ್ ಮಾಡಿ ಈ ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ದೇಶದ್ರೋಹಿ ಅನ್ನೋ ಅಡಿಬರಹವನ್ನ ಬರೆಯಲಾಗಿದೆ. ನೋಡ್ತಾ ಇದ್ದೀರಿ. ಪ್ರತಾಪ್ ಸಿಂಹ ಅವರೇ ಪಾಸ್ ಕೊಟ್ಟಿರೋದು, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿರೋದ್ರಿಂದ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಈಗ ಪ್ರತಿಭಟನಾಕಾರರು ಏನು ಒತ್ತಾಯವನ್ನು ಮುಂದಿಡ್ತಿದ್ದಾರೆ, ಜೊತೆಗೆ ಏನು ಹೇಳ್ತಿದ್ದಾರೆ ಪ್ರತಾಪ್ ಸಿಂಹ ಅವರ ವಿಚಾರಕ್ಕೆ ಸಂಬಂಧಿಸಿ? ಸಂಸತ್ ಭವನದ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಈಗಾಗಲೇ ಹಲವಾರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿಗಳ ಪೈಕಿ ಏನು ಒಳನುಗ್ಗಿದಂತಹ ಮನೋರಂಜನ್ ಹಾಗೆ ಸಾಗರ್ ಶರ್ಮಾ ಅವರಿಗೆ ಪಾಸ್ ಅನ್ನ ಕೊಟ್ಟಂಥದ್ದು ಮೈಸೂರು ಕೊಡಗು ಸಂಸದರಾದಂಥ ಪ್ರತಾಪ್ ಸಿಂಹ ಎಂಬ ಇದೀಗ ಬಯಲಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಅವರ ವಿರುದ್ಧವೂ ಕೂಡ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಎಲ್ಲಾ ಘಟನೆಗಳಿಗೆ ನೇರ ಕಾರಣ ಅಂತಂದ್ರೆ ಅದು ಸಂಸದ ಪ್ರತಾಪ್ ಸಿಂಹ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ಅವರು ಸರಿಯಾದ ವ್ಯಕ್ತಿಗಳಿಗೆ ಪಾಸ್ ಅನ್ನ ಕೊಡಬೇಕಾಗಿತ್ತು. ಅವರ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಎಂಬ ಮೂಲಕ ಒಂದು ಒತ್ತಾಯವನ್ನ ಮೈಸೂರಿನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಮೈಸೂರು ಮಹಾರಾಜ ಗ್ರೌಂಡ್ ನ ವೃತ್ತ ಏನಿದೆ ಆ ಒಂದು ವೃತ್ತದಲ್ಲೇ ಒಂದು ಫ್ಲೆಕ್ಸ್ ಅನ್ನ ಅಳವಡಿಸಿರ್ತಾರೆ. ಅಲ್ಲಿ ಆ ಒಂದು ಪ್ರತಾಪ್ ಸಿಂಹ ಅವರನ್ನೇ ಒಂದು ದೇಶದ್ರೋಹಿ ಒಂದು ಹಣಪಟ್ಟಿಯಲ್ಲಿ ಫ್ಲೆಕ್ಸ್ ಅನ್ನ ಕಟ್ಟಿರ್ತಾರೆ. ಅಂದ್ರೆ ಅವರಿಗೆ ಉಗ್ರರ ಒಂದು ಭಾವಚಿತ್ರವನ್ನಾಗಿ ಬಿಂಬಿಸಿ ಅವರ ಕೈನಲ್ಲಿ ಒಂದು ಕೈನಲ್ಲಿ ಬಾಂಬ್, ಮತ್ತೊಂದು ಕಡೆ ಏನು ಅವರ ಕಚೇರಿಯಿಂದ ಒಂದು ದುಷ್ಕರ್ಮಿಗಳಿಗೆ ಪಾಸನ್ನು ನೀಡಲಾಗಿತ್ತು ಅದರ ಒಂದು ಪ್ರತಿಯನ್ನು ಕೂಡ ಆ ಒಂದು ಕೈನಲ್ಲಿ ಇಟ್ಟಿರುವಂತಹ ಭಾವಚಿತ್ರವನ್ನ ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ. ಆ ಒಂದು ಫ್ಲೆಕ್ಸ್ ಅನ್ನ ಹಾಕುವ ಮೂಲಕ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಈ ಕೂಡಲೇ ಸಂಸದ ಸ್ಥಾನದಿಂದ ಪ್ರತಾಪ್ ಸಿಂಹ ಅವರನ್ನ ವಜಾವಣೆ ಮಾಡಬೇಕು, ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಎಂಬ ಒಂದು ಒತ್ತಾಯವನ್ನ ಪ್ರತಿಭಟನಾಕಾರರು ಕೂಡ ಮಾಡಿರುವಂತದ್ದು. ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಒಂದು ಫ್ಲೆಕ್ಸ್ ಅನ್ನ ಎತ್ಕೊಂಡು ಕೂಡ ಹೋದ್ರು. ಅಂದ್ರೆ ಅಲ್ಲಿಂದ ಬೇರೆ ಕಡೆ ತಗೊಂಡೋಗಿ ಬಿಸಾಕುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಆದ್ರೆ ಪ್ರತಿಭಟನಾಕಾರರು ಮತ್ತೊಂದಷ್ಟು ಫ್ಲೆಕ್ಸ್ ಗಳನ್ನ ತಗೊಂಡು ಬಂದು ಇದೀಗ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಆ ಒಂದು ಫ್ಲೆಕ್ಸ್ ಗಳಲ್ಲಿ ಸಹಿ ಸಂಗ್ರಹವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡಿರುವಂತದ್ದು. ಯಾಕೆಂದ್ರೆ ಈ ಒಂದು ದುಷ್ಕೃತ್ಯಕ್ಕೆ ನೇರ ಕಾರಣ ಅಂತಂದ್ರೆ ಪ್ರತಾಪ್ ಸಿಂಹ ಒಂದು ಆರೋಪವನ್ನ ಆ ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರನ್ನ ತನಿಖೆಗೆ ಒಳಪಡಿಸಲೇಬೇಕು. ಈ ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶವನ್ನು ಮಾಡಿ ಅವರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಎಂಬ ಮೂಲಕ ಒತ್ತಾಯವನ್ನು ಮಾಡಿರುವಂತದ್ದು. ರಕ್ಷತ್, ಧನ್ಯವಾದ ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.